ರಾಸಾಯನಿಕಗಳಿಂದ ತೊಂದರೆಗಳು ಉಂಟಾಗುತ್ತೆ. ಅದಕ್ಕೋಸ್ಕರ ಕಣ್ಣಿಗೆ ಸ್ಪೆಕ್ಟು, ಕೈಗಳಿಗೆ ಗ್ಲೌಸು, ಬಾಡಿಗೆ ಎಫ್ರಾನ್, ಸಾಕ್ಸು ಮತ್ತು ಬೂಟ್ಸ್ಗಳಿಂದ ರಕ್ಷಣೆಯನ್ನು ಮಾಡ್ಕೊಳ್ಳೋದ್ರಿಂದ ರಾಸಾಯನಿಕ ತೊಂದರೆಗಳಿಂದ ಅಪಾಯಗಳನ್ನು ತಪ್ಪಿಸ್ಬೋದು. ಮೇಯ್ನೇ ಬಿಟ್ಬಿಟ್ಟಿದ್ದೀನಿ, ಬರೀ ಕಣ್ಣು ಮಾತ್ರ ಅದು ಮೇಯ್ನ್ ಅದು ಬೇಕಾದಲ್ವಾ ಅಲ್ವಾ ಆ ಥರ. ಎಕನಾಮಿಕ್ ಅದಾರ ಅಂದರೆ ಹಳೆಯ ವಸ್ತು, ಹಳೆಯ ಉಪಕರಣಗಳನ್ನು ಬಳಸಬಾರ್ದು. ಮತ್ತೆ ಒಂದು ವಸ್ತುವನ್ನು ಎತ್ತಬೇಕು ಅಂದರೆ ಬ್ಯಾಲೆನ್ಸ್ ಆಗಿ ಇಟ್ಕೊಂಡು, ಒಂದು ವಸ್ತು ಏನಾದರೂ ಮೇಲೆ ಎತ್ತಬೇಕು ಅಂದರೆ ಬ್ಯಾಲೆನ್ಸ್ ಇಟ್ಕೊಂಡು ಏನು ವಸ್ತು ಎತ್ತಕ್ಕಾಗ ನೋಡಿ ಎತ್ಬಿಟ್ರೆ ನಾನು ಅದು ಬರ್ಬೇಕು ಪಾಯಿಂಟ್ ಅಲ್ಲಿ. ವೆಯ್ಟ್ ಲಿಫ್ಟಿಂಗ್, ವೆಯ್ಟ್ ಎತ್ತಬೇಕಾದ್ರೆ ಆ ಥರ ಬ್ಯಾಲೆನ್ಸ್ ಇರಬೇಕು. ಒಂದು ವಸ್ತು ಅಂದ್ರೆ ಏನ್ ಬೇಕಾದ್ರೆ ಎತ್ಬೋದು, ಇದು ಎತ್ತಕ್ಕಾಗ, ಇದು ವಸ್ತುನೇ, ಇದು ವಸ್ತು ಅಲ್ವಾ? ಹಾ, ಎಷ್ಟು ಟೈಪ್ ಆಫ್ ಸ್ಟಿಚಸ್ ಇದೆ? ಯಾವ್ದು? ಹೇಳಿ ಪರವಾಗಿಲ್ಲ, ಏನು ನೆಚ್ಕೊಳ್ಬೇಡಿ, ಹೇಳಿ ನಿಮಗೆ ಮಾತ್ರ ಹೇಳಿ. ಎದ್ರ ಬಗ್ಗೆ ಏನಾಗ ನಿಮ್ಗೆ ಗೊತ್ತಿರೋದು? ಚರ್ಮ, ಹಸಿ ಚರ್ಮವನ್ನು ಐರನ್ ಅಂತ ಕರೀತಾರೆ. ನಮಗೆ ಕೊಟ್ಟಿರೋದು ಲೆದರ್ ಸ್ಟಿಚಿಂಗ್ ಲೆವೆಲ್ 4 ಅಂತ. ಚರ್ಮವನ್ನು 30ರಿಂದ 40 ದಿನದೊಳಗೆ ಕೆಮಿಕಲ್ಸ್ ಹಾಕಿ ರೆಡಿ ಮಾಡ್ತಾರೆ. ಅದನ್ನ ಇದು ಮಾಡುವ ಸ್ಥಳವನ್ನು ಕ್ಯಾಲರಿ ಅಂತ ಕರೀತಾರೆ. ಅದನ್ನ ಚರ್ಮವನ್ನು ಇಲ್ಲಿಂದ ಇಟಲಿ, ಅಮೇರಿಕ ಮತ್ತೆ ಲಂಡನ್ ಅಲ್ಲಿಗೆ ರಫ್ತು ಮಾಡ್ತಾರೆ. ಮತ್ತೆ ಪಾಕಿಸ್ತಾನ, ಭಾರತ ಅಲ್ಲಿ ನಮ್ಮಲ್ಲಿ ಕಾರ್ಖಾನೆಗಳಿವೆ. ಬಿಹಾರದಲ್ಲೂ ಕಾರ್ಖಾನೆ, ಆಗ್ರಾ, ಕಾನ್ಪುರ್ ಮತ್ತೆ ಅಲ್ಲಿ ಕಳಿಸ್ತಾರೆ. ಲೆದರಲ್ಲಿ ಎಷ್ಟು ಟೈಪ್ಸ್ ಇದೆ? ಎಷ್ಟು ತರ ಇದೆ ಲೆದರಲ್ಲಿ? ಕೂತ್ಕೊಳ್ಳಿ, ಪರವಾಗಿಲ್ಲ ಕೂತ್ಕೊಳ್ಳಿ. ಎಷ್ಟು ತರ ಇದೆ ಲೆದರಲ್ಲಿ? ಎಷ್ಟು ತರ? ಸರ್, ಇದನ್ನ ಅವರಿಗೆ ಪ್ರಾಣಿ ಯಾವ್ಯಾವುದರಿಂದ ನಾವು ರೆಡಿ ಮಾಡ್ತೀವಿ ಅಂತ ನಾನು ಈ ಥರ ಹೇಳಿ, ಇವರಿಗೆ ಲೆದರಲ್ಲಿ ಎಷ್ಟು ಟೈಪ್ ಅಂದರೆ ಕುರಿ ಚರ್ಮದಲ್ಲಿ ಏನೇನು ಮಾಡ್ತಾರೆ ಅದು ಹೇಳಿದ್ರೆ ಓಕೆ, ಸಂತೋಷ. ಕುರಿ ಚರ್ಮದಲ್ಲಿ ಜರ್ಕಿನ್ ರೆಡಿ ಮಾಡ್ತಾರೆ, ಚಿಕ್ಕ ಚಿಕ್ಕ ಪರ್ಸ್ ರೆಡಿ ಮಾಡ್ತಾರೆ, ಅದಾಯ್ತಾ? ಆಮೇಲೆ ಮೇಕೆ ಇದ್ರಲ್ಲಿ ಏನ್ ಮಾಡ್ತಾರೆ, ಇದು ಕುರಿ ಚರ್ಮ ಈ ತರ ಇರ್ತಿದ್ದು, ಸಾಫ್ಟ್ ಆಗಿರ್ತದೆ ಕುರಿ ಚರ್ಮ. ಯಾವುದು ತಿಳ್ಕೊಳ್ಳಿ, ಇದು ಮೇಕೆ ಚರ್ಮ ಸಣ್ಣ 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 ಗ್ರೈನ್ಸ್ ಇರ್ತದೆ, ಹಿಂಗೆ ಇಟ್ಕೊಂಡ್ರೆ ಒಂಥರ ಹಾರ್ಡ್ ಆಗಿ ಕಾಣಿಸುತ್ತೆ. ಹಸು ಚರ್ಮ ಅಂತ ನೋಡಿತಾರೆ, ದಪ್ಪ. ಇದರಲ್ಲಿ ಶೂಸು, ಸೋಫಾ ಸೆಟ್ಟು, ಎಲ್ಲ ಆತರ ಕಟ್ಟಾಗಂತ ಇದ್ರಲ್ಲಿ ಮಾಡ್ತಾರೆ. ಅದಾಯ್ತಾ? ಇದು ಶೀಪ್ ಅಲ್ಲಿ ಜರ್ಕಿನ್ ಹೇಳಿದಲ್ಲ, ಪರ್ಸು, ಜರ್ಕಿನು, ಇದರಲ್ಲಿ ಬೆಲ್ಟ್ ಮಾಡ್ತಾರೆ, ಕೌನಲ್ಲಿ ಇದ್ರಲ್ಲೂ ಮಾಡ್ಬೋದು. ಎಲ್ಲಾ ವಸ್ತುನು ಎಲ್ಲಾ ಲೆದರಲ್ಲೂ ಮಾಡ್ಬೋದು. ಶೀಪ್ ಅಲ್ಲಿ ಮೇಕೆ, ಶೀಪು, ಗೋಟು, ಕೌ. ಅದೇ ಶೀಪ್ ಅಂದ್ರೆ ಕುರಿ, ಗೋಟ್ ಅಂದ್ರೆ ಮೇಕೆ, ಕೌ ಅಂದ್ರೆ ಹಸು, ಎಲ್ಲರೂ ಗೊತ್ತಲ್ಲ. ಅದು ಎಲ್ಲಾ ವಸ್ತುನು ಎಲ್ಲಾ ರೀತಿಯಲ್ಲಿ ಅವ್ರವ್ರಿಗೆ ಅನುಗುಣವಾಗಿ ಆತರ ಅಡ್ಜಸ್ಟ್ ಮಾಡಿ ಎಲ್ಲಾ ಪ್ರಾಣಿದನ್ನು ಎಲ್ಲಾದ್ರೂ ಯೂಸ್ ಮಾಡ್ಕೋಬಹುದು. ಇವಾಗ ಕೌನಲ್ಲೂ ಜರ್ಕಿನ್ ಮಾಡ್ತಾರೆ, ಯಾಕಂದ್ರೆ ದಪ್ಪ ಇರುತ್ತೆ. ಇದು ಅಮೆರಿಕದಲ್ಲಿ ಇದೇ ಜಾಸ್ತಿ ಹಾಕೋದು, ಅಮೆರಿಕದಲ್ಲಿ ಕೌವೇ ಜಾಸ್ತಿ ಯೂಸ್ ಮಾಡೋದು, ಇದು ಕಮ್ಮಿ ಯೂಸ್ ಮಾಡ್ತೀವಿ. ಇದು ಮಾಡೋ ದೇಶ ಜರ್ಮನಿ, ಆ ಥರ ಜಾಸ್ತಿ ಇದು ಯೂಸ್ ಮಾಡೋದು. ಇದು ಕೌ ಮಾತ್ರ ಅಮೆರಿಕನ್ ಆದ್ರೆ ಜಾಸ್ತಿ ಮಾಡೋದು, ಆ ಥರ. ಎಷ್ಟು ಟೈಪ್ಸ್ ಮಿಷನ್ ಇದೆ? ಸಿಲಿಂಡರ್ ಬಿಟ್ ಅಂದ್ರೆ ಏನು ನೀವೇ?
ನನಗೆ ನೀವು ಫೋರ್ಸ್ ಮಾಡ್ತಲ್ಲ, ಗೊತ್ತಿದ್ರೆ ಹೇಳಿ. ಇನ್ನೂ ಹೇಳಿಲ್ಲ ಅಂತ ಹೇಳಿ. ಏನೋ ಅದ್ರ ಬಗ್ಗೆ ತಗೊಂಡಿಲ್ಲ ನನಗೂ ಲಾಸ್ಟ್ ಟೈಮ್ ಅಷ್ಟು ಅರ್ಥ ಆಗಿಲ್ಲ. ಸೊ ಕೇಳೋಣ ಅನ್ಕೊಂಡು 2 ಸರಿ ಫೋನ್ ಮಾಡಿದೆ, ಅವ್ರ ಕ್ಲಾಸಲ್ಲಿ ಇದ್ರು ಅಂತ. ಓಕೆ, ಫ್ಲಾಟ್ ಬೆಡ್ ಮಿಷನ್ ಅಲ್ಲಿ ಏನ್ ನಾವು ಬಳಸ್ತಾರೆ ಅದು? ಆಮೇಲೆ ಇನ್ನೊಂದು ಯಾವುದು? ಪೋಸ್ಟ್ ಬೆಡ್ ಮಿಷನ್ ಅಲ್ಲಿ ಅದು ಏನಾಗ್ತಂದ್ರೆ, ಪೋಸ್ಟ್ ಬೆಡ್ ಮಿಷನ್ ಅಲ್ಲಿ ದಪ್ಪದ ಬೆಡ್, ಸಿಲಿಂಡರ್ ಬೆಡ್ ಅಲ್ಲಿ ಶೂಗೆ ಕರುಸ್ ಬರುತ್ತೆ ನೋಡಿ ತರ, ಅದೇನಂತಂದ್ರೆ ತಿರ್ಗ್ಬೇಕು ಹಿಂಗೆ. ಅದೇ ತಿರ್ಗಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಮಿಷನ್ ತಿರ್ಗಕ್ ಆಗಲ್ಲ. ಈಗ ಕಾಲು ಹಿಂಗ್ ಇರುತ್ತಲ್ವಾ, ಅದು ಈ ಮಿಷನ್ ಸ್ಟಿಚ್ ಮಾಡಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಗ್ಯಾಪ್ ಇರ್ತದೆ ಸಿಲಿಂಡರ್ ಬೆಡ್ಗೆ. ಆ ಗ್ಯಾಪ್ ಅಲ್ಲಿ ಏನ್ ಮಾಡ್ತದೆ, ಕ್ಲೀನ್ ಆಗಿ ತಿರ್ಗಿಸ್ಕೊಂಡು ಹೆಂಗ್ ಬೇಕಾದ್ರೆ ಅಲ್ಲಿ ತಿರ್ಗಿಸ್ಕೋಬಹುದು. ಅವಾಗ ಹಿಂಗೆ ಈ ಕಡೆಗೆ ಕರೂಸ್ ಎಲ್ಲಿ ಬರುತ್ತೆ. ಇವಾಗ ಯಾನಿಟಿ ಬ್ಯಾಗ್ ನೋಡಿ, ಬ್ಯಾಗ್ ಕೊಡೋ ಮೇಲೆ ಹಂಗೆ ಕೊಡಿ, ಪರವಾಗಿಲ್ಲ, ನನಗೇನು ಕಾಸೇನು ಬೇಡ. ನೋಡಿ ಈ ಕರುಸ್ ಇದೆಯಲ್ಲ, ಈ ಕರುಸ್ ಇದನ್ನ ಸ್ಟಿಚ್ ಮಾಡಕ್ ಕಷ್ಟ, ತಿರ್ಗಿಸಕ್ಕಾಗಲ್ಲ. ಆ ಸಿಲಿಂಡರ್ ಬೆಡ್ ಅಂತಂದ್ರೆ ಓಪನ್ ಇರುತ್ತೆ. ಓಪನ್ ಇಟ್ಟಾಗ ಹಿಂಗೆ ಇಟ್ಟರೆ ಕ್ಲೀನ್ ಆಗಿ ಇಷ್ಟಾಗ್ಲೂ ಓಪನ್ ಇರ್ತದೆ. ಅವಾಗ ಏನಂತಂದ್ರೆ ಕ್ಲೀನ್ ಆಗಿ ಇಟ್ಬಿಟ್ಟು ಹೆಂಗ್ ಬೇಕಾದ್ರೆ ತಿರ್ಗಿಸ್ಬೋದು. ಕರುಸ್ ಇವಾಗ ಸೋಫಾ ಸೆಟ್ ಇರ್ತೀವಿ, ಅದು ದಪ್ಪ ಜಾಸ್ತಿ ಇರುತ್ತೆ, ಆ ಸೈಡಲ್ಲೆಲ್ಲ ಹೊಲಿಬೇಕಾಗುತ್ತೆ. ಆ ಥರದಕ್ಕೆ ಸಿಲಿಂಡರ್ ಬೆಡ್ ಇಟ್ಕೊಳ್ಳೋದು. ಬೇರೆ ಇನ್ನು ಎಕ್ಸ್ಟ್ರಾ ಏನು ಗೊತ್ತಿನ ಏನೇನು? ನಾನು ಹೇಳ್ತೀನಿ, ಮಿಷಿನ್ ಹತ್ರ ಹೋಗಿ ಹೇಳ್ಬಾರ್ದು, ಇಲ್ಲೇ ಕೂತ್ಕೊಂಡು ಹೇಳ್ಬೇಕು. ಹೇಳ್ತೀರಾ? ಸರಿ ಹೇಳಿ, ಮೆಷಿನ್ ಪಾರ್ಟ್ಸ್ ನೀವು ಹೇಳಿ. ಅಲ್ಲೇ ಕೂತ್ಕೊಂಡು ಹೇಳಿ, ಕೂತ್ಕೊಂಡು ಅಲ್ಲಿಂದ ಹೇಳ್ಬೇಕು. ಟೆನ್ಷನ್ ಸ್ಪ್ರಿಂಗ್, ನೀಡ್ಲು ಬಾರ್, ಪ್ರೆಷರ್ ಫುಟ್, ಪ್ರೆಷರ್ ಬಾರ್, ನೀಡ್ಲು ಬಾರ್, ಬಾಗಿನ ಕೇಸು, ಸಟ್ಲು, ಎದ್ದು, ಸ್ಟ್ಯಾಂಡ್, ಅಂದರೆ ನಿಮ್ಗೆ ಕ್ಲಿಯರ್ ಬರ್ತದೆ. ಸ್ಟ್ಯಾಂಡ್, ಮೋಟ್ರ್, ಸ್ವಿಚ್ ಬಾಕ್ಸ್, ಸ್ಟ್ಯಾಂಡ್. ಪರವಾಗಿಲ್ಲ. ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರ್ತೀರಾ, ಸರಿ, ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನೀರು, ಆಯಿಲು ಏನೋ ಬಿದ್ದಿರುತ್ತೆ, ಮಾಮೂಲಿ ಎತ್ಕೊಂಡು ಹೋಗ್ತಾರೆ, ಬಿದ್ದಿರುತ್ತೆ. ಅವಾಗ ನೀವು ಯಾರಿಗೆ ಹೇಳ್ತೀರಾ? ಯಾಕೆ? ಸೂಪರ್ ಹೇಳೋದು. ಯಾರು? ಈಗ ಮಿಷಿನ್ ರಿಪೇರಿ ಆಗುತ್ತೆ, ನೀಟ್ಲೆ ಮುಗೋಯ್ತು, ಇಲ್ಲೇನೋ ಸ್ಟ್ರಕ್ ಆಯ್ತು, ಮೂವ್ ಆಗ್ತಲ್ಲ, ಏನ್ ಮಾಡ್ತಾರೆ ಅವಾಗ? ಯಾರು ಮೇಲೆ ವಿಚಾರಕ್ಕೆ? ಯಾಕೆ ಅವ್ರು ಯಾಕೆ ನೀವು ಹೊಸ್ಟಿಗೆ ಹೇಳ್ಬಾರ್ದು? ಮೆಕ್ಯಾನಿಕ್ ಹೇಳ್ಬಾರ್ದು? ಮೆಕ್ಯಾನಿಕ್ ಅದೇ ಯಾಕೆ ಹೇಳಿ? ಮಿಷಿನ್ ಇವ್ರು ಮೆಕ್ಯಾನಿಕ್ ಅನ್ಕೊಳ್ಳಿ, ಈಗ ಅವ್ರು ಓಡಾಡ್ತಾ ಇರ್ತಾರೆ, ಸರ್ ಇಲ್ಲಿ ಬಂದು ಮಿಷಿನ್ ರಿಪೇರಿ ಮಾಡ್ಕೊಳ್ಳೋದು ಯಾಕೆ ಮಾಡಲ್ಲ ಅವರು? ಯಾಕೆ? ಹಂಗೆ ತುಂಬ ಫಾಸ್ಟ್ ಆಗಿದ್ದಾರೆ ಸರ್, ತುಂಬ ಫಾಸ್ಟ್ ಇದ್ದಾರೆ ಎಲ್ಲರೂ. ನಿಮಗೆ ಗೊತ್ತಿಲ್ಲ ಅಂದ್ರೆ ಏನು ಬೇಜಾರು ಮಾಡ್ಕೋಬೇಡಿ, ಬೇಜಾರು ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ಹೇಳ್ತೀವಿ. ಒಂದ್ಸಲ 10 ಸಲ ಬೇಕಾದ್ರೆ ಹೇಳ್ತಾರೆ, ಅದೇನು ತೊಂದರೆ ಏನಿಲ್ಲ. ಬಟ್ ತಿಳ್ಕೊಳ್ಳಿ ಸರ್, ನಾನು ಹೇಳೋದು ನೀವು ಇಲ್ಲಿ ಬಂದಿದ್ದಕ್ಕೆ ಈ ಅವಕಾಶ ಉಪಯೋಗಿಸ್ಬೇಕಷ್ಟೇ. ಸುಮ್ಮನೆ ಏನೋ ಬಂದ್ವಿ ಹೋದ್ವಿ ಅನ್ನೋ ಉದ್ದೇಶ ಅಲ್ಲ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕೇಳಿ, ಹೇಳ್ತಾರೆ.